ಈಚಾರ್ ನೋಡ್ರಿ, ನಮ್ದಲ್ಲ, ನಮ್ಮ ಶರತ್ಪುರ ಅದು. ಮಮ್ಮ ಇಲ್ಲಿಗೆಲ್ಲ ಹಾಕ್ಬೇಕಂತ ಫುಲ್ಲು ಗಾಡಿ ಕೆಸರು ಕುತ್ಕೊಂಡ್ಬಿಡೈತೆ ನೋಡ್ರಿ, ಹೆಂಗ್ ಜರುಗ್ತಾ ಇದೆ ಗಾಡಿ. ಇದೆ ನೋಡ್ರಿ ಚೋಲೇಕ ಸಮೋಸ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ಒಂದೇ ಜಾಗದಲ್ಲಿ ಇದ್ದಿದ್ದರಿಂದ ಬ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ ಫುಲ್ಲು. ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ, ಇವಾಗ ಏನಪ್ಪ ಅಂದರೆ ಅಲ್ಲಿ ಹೋಗ್ಬಿಟ್ಟು ಬಾಡಿಗೆ ಗಿಡಿಗೆ ಎಲ್ಲ ಇಸ್ಕೊಂಡ್ ಬಂದ್ವಿ. ಖಾಲಿ ಆಗಿತ್ತು ಗಾಡಿ ಫುಲ್ಲು, ಖಾಲಿ ಮಾಡಿ ನಿಲ್ಸಿದ್ದೀವಿ. ಬೆಳಗ್ಗೆ ಎದ್ದು ಟೀಗೆ ಎಲ್ಲ ಕುಡ್ಕೊಂಡು ಬಂದ್ವಿ. ಬಾಡಿಗೆ ಗಿಡಿಗೆ ಎಲ್ಲ ಇಸ್ಕೊಂಡ್ ಬಂದ್ವಿ. ಬಾಡಿಗೆ ದುಡ್ಡೆಲ್ಲ ಇಲ್ಲೇ ಐತೆ. ಇವಾಗ ಇದನ್ನೆಲ್ಲ ತೆಗ್ದಿಟ್ಟು ಗಾಡೀಲಿ ಇವಾಗ ಹೊರಡ್ಬೇಕು. ಇಲ್ಲಿಂದ ಎಲ್ಗಪ್ಪ ಅಂದರೆ ಬೇರೆ ಕಡೆ ಹೋಗ್ಬೇಕು ಲೋಡ್ಗೆ. ಆಮೇಲೆ ಹೇಳ್ತೀನಿ ಎಲ್ಲೆಲ್ಗೆ ಹೋಗ್ಬೇಕು, ಏನೇನು ಕತೆ ಲೋಡ್ಗೆ ಅಂತ. ಬನ್ನಿ ಫಸ್ಟ್ ಇವಾಗ ಹೊರಡೋಣ ಇಲ್ಲಿಂದ. ಗಾಡಿ ಏನೋ ಫುಲ್ ಖಾಲಿ ಆಯಿತು. ಇವಾಗೆಲ್ಲ ನಾವೇ ಒಂದು ತೆಗ್ದಾಕಿ ಹೋಗ್ಬೇಕು. ಇಲ್ಲೇ ತೆಗ್ದಾಕ್ಬೇಕು, ಇಲ್ಲೆಲ್ಲ ಹಾಕಿದಾರೆ ನೋಡ್ರಿ. ಹಿಂಗೆ ತೆಗ್ದಾಕ್ಬಿಟ್ಟು ಹೋಗ್ಬೇಕು. ಪೈಪ್ಗಳನ್ನ ಇವ್ರಿಗೆ ಕೊಟ್ಟು ಹೋಗೋಣ ಬನ್ನಿ. ಕ್ಲೀನ್ ಮಾಡ್ಕೊಂಡು ಅರ್ಜೆಂಟ್ ಲೋಡ್ಗೆ ಹೋಗ್ಬೇಕು. ಇವಾಗ ಮತ್ತೆ ಲೋಡ್ ಸೆಟ್ ಆಗೈತವಲ್ಲೇ. ಎಲ್ಲ ಪಾಸ್ ಮಾಡ್ಕೊಂಡು ಇವಾಗ ಹೊರಗಡೆ ಬಂದಿದ್ದಾಯ್ತು ನೋಡಿ. ಇಲ್ಲಿಂದಾನೇ ನೋ ಎಂಟ್ರಿ ಬೀಳೋದು. ಈ ಕಡೆಯಿಂದ ಹೋಗೋ ಗಾಡಿಗಳು ಇಲ್ಲಿ ನೋ ಎಂಟ್ರಿ ಬೀಳ್ತದೆ. ಇಲ್ಲಿಂದ ಗಾಡಿಗಳು ಬಿಡಲ್ಲ, ರಾತ್ರಿಗೆ ಬಿಡೋದು ನೋಡಿ. ಇಲ್ಲೆಲ್ಲ ಗಾಡಿಗಳು ನಿಂತಾವಲ್ಲ, ಇವೆಲ್ಲ ನೋ ಎಂಟ್ರಿ ಕಾತ್ಕೊಂಡೆ ನಿಂತಿರೋದು. ಇವೆಲ್ಲ ಸಿಟಿ ಒಳಗೆ ಹೋಗವು, ನೈಟ್ ಹೋಗ್ತಾವೆ ಇವೆಲ್ಲ 9 ಗಂಟೆ ಮೇಲೆ. ನಾವು ಈ ರೂಟಲ್ಲಿ ಬರಲಿಲ್ಲ, ಬರ್ಬೇಕಾದ್ರೆ ಬೇರೆ ರೂಟಲ್ಲಿ ಬಂದಿದ್ದು. ಲಾಸ್ಟ್ ಟೈಮ್ ಬಂದಾಗ ಈ ರೂಟಲ್ಲಿ ಬಂದಿದ್ದು. ಇವಾಗ ಇಲ್ಲಿಂದ 100 ಕಿಲೋಮೀಟರ್ ಲೋಡ್ಗೆ ಹೋಗ್ಬೇಕು. ಎಲ್ಲಿ ಏನು ಅಂತ ಆಮೇಲೆ ಹೇಳ್ತೀನಿ ಬರ್ರಿ. ಹೋಗ್ತಾ ಫಸ್ಟ್ ಸಿಟಿ ಪಾಸ್ ಮಾಡಿ ಎಲ್ಲ ತಿಂಡಿ ತಿನ್ನೋಣ. ಸಕ್ಕತ್ ಹೊಟ್ಟೆ ಹಸಿತೈತೆ, ಇನ್ನು ಏನು ತಿಂದೆ ಇಲ್ಲ. ನಡಿ ಮಮ್ಮ ಫಸ್ಟು ಎಲ್ಲ ನೋಡ್ಲಾಗ ನಿಲ್ಸಿ ತಿನ್ಬೇಕು ಏನ. ಡೀಸೆಲ್ ಹಾಕಿಸ್ಬೇಕು, ನೀರ್ ಸುಡಿಸ್ಬೇಕು, ಆಮೇಲೆ ಲಾಸ್ಟಿಗೆ ತಿಂಡಿ ತಿನ್ನೋ. ಸರಿ ಆಯ್ತು ನಡಿ. ಫಸ್ಟ್ ಗಾಡಿಗೆ ಫಸ್ಟ್ ಗಾಡಿದ ಹೊಟ್ಟೆ ತುಂಬಿಸ್ಬೇಕು, ಆಮೇಲೆ ಬಾಡಿದು. ಆಯ್ತು ನಡಿ, ಆಯ್ತು ಹಂಗ ಮಾಡ ನಡಿ. ರಯ್ಯ ಗಾಡಿ ಲೈವಲ್ಲಿ ನಿಲ್ಸಿ ಟೀ ಕುಡಿಯೋಣ ಅಂತ ಬಂದ್ವಿ ನೋಡಿ. UP-ಲೆಲ್ಲ ಟೀ ಇದ್ರಲ್ಲೇ ಕೊಡೋದು, ಚೆನ್ನಾಗಿರ್ತದೆ ಟೇಸ್ಟು. ಇದ್ರಲ್ಲಿ ಕುಡಿಯೋದೇ ಒಂಥರ ಮಜಾ ಗುರು. UP ಟೀ ನೋಡಿ. ಇದ್ರಲ್ಲಂತೂ ಸ್ಟೇರಿಂಗ್ ಪಿನ್ಗೆ ಗ್ರೀಸ್ ಹೊಡ್ಸದೆ ಹಿಂಸೆ, ಕೆಳಗಡೆ ಹೊಡಿಸ್ಬೇಕು. ಹಾಗಾಗಿ ಹಗಲೆಲ್ಲ ಕ್ಯಾಬಿನ್ ಎತ್ತಬೇಕು, ಇಳಿಸ್ಬೇಕು. ಗ್ರೀಸ್ ಹೊಡಿಸ್ದಾಗಲ್ಲ ನನ್ನ ಹತ್ರ ಗ್ರೀಸ್ ಹೊಡಿಸಿದ್ವಿ. 70 ರೂಪಾಯಿ ಇಲ್ಲ ಅಷ್ಟೇ UP-ಲಿ. ನಮ್ಮ ಕಡೆ ಎಲ್ಲ 100 ರೂಪಾಯಿ ಗೀತ ಜಾಸ್ತಿ ತಗೊಂತಾರೆ. ಹಿಲ್ಸ್ ಬನ್ನಿ, ಅವ್ರಿಗೆ ದುಡ್ಡು ಕೊಡೋಣ ಫಸ್ಟು. ಅವ್ರಿಗೆ ದುಡ್ಡು ಕೊಟ್ಟು ಹೋಗೋಣ ಇಲ್ಲಿಂದ. ನೋಡಿ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಡೀಸೆಲ್ ಬರೀ 5,000ಕ್ಕೆ ಹಾಕ್ಸ್ಕೊತಾ ಇದ್ದೀವಿ. ಎಲ್ಲ ಚಿಲ್ಲರೆ ಕೊಟ್ಟಿರೋದು ಅಣ್ಣಂಗೆ. 10 ರೂಪಾಯಿದು, 20 ರೂಪಾಯಿದು, 50 ರೂಪಾಯಿದು ಬಾಡಿಗೆ ದುಡ್ಡೆಲ್ಲ ಚಿಲ್ಲರೆ ಕಾಸೆ ಕೊಟ್ಟಿರೋದು. ಒಂದು ಕವರ್ಗೆ ತುಂಬ ಹೋಗೈತೆ ದುಡ್ಡು ಬರೇ. ಹಂಗಾಗಿ ಗಾಡಿ ಇಲ್ಲ ನಿಲ್ಲಿಸ್ಬಿಟ್ಟು ಇಲ್ಲ ಹೋಟ್ಲಿತ್ತು, ಊಟ ಮಾಡ್ಕೊಂಬಂದ್ವಿ. ಏನೇನು ಸರಿ ಇರಲಿಲ್ಲ, ಏನೋ ಹೊಟ್ಟೆಗೆ ತಿನ್ಬೇಕಂತ ತಿನ್ಬೇಕಷ್ಟೇ. ತಿನ್ಕೊಂಬಂದ್ವಿ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಫಸ್ಟು. ಲೋಡಿಂಗ್ ಪಾಯಿಂಟ್ ಇಲ್ಲಿಂದ ಒಂದು ಸ್ವಲ್ಪ ದೂರ ಐತೆ, ಅರ್ಜೆಂಟ್ ಹೋಗ್ಬೇಕು. ಓಪನ್ ಡೋರ್. ಸರಿ ಮಮ್ಮ, ಅರ್ಜೆಂಟ್ ಒಂದು ಫೋನ್ ಹಿಡಿತಾನೆ ಲೋಡಿಂಗ್. ಬನ್ನಿ ಫಸ್ಟು ಲೋಡ್ ಮಾಡ್ಸೋಣ ಹೋಗಿ. ಫೈನಲ್ ಆಗಿ ನಮ್ಮ ಗಾಡಿ ಲೋಡ್ ಆಗೋ ಜಾಗಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕಷ್ಟೇ. ಅಲ್ಲಿ ಏನು ಲೋಡ್ ಏನು ಕತೆ ಅನ್ನೋದು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಅರ್ಜೆಂಟ್ ಐತೆ, ಹಂಗಾಗಿ ನಾನ್ ಸ್ಟಾಪಾಗಿ ಹೋಗ್ತಾ ಇದೀವಿ. ಅಲ್ಲಿ ಊಟ ಮಾಡ್ದಾಗಿಂದನು ಎಲ್ಲೋ ಗಾಡಿ ನಿಲ್ಸಿಲ್ಲ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಶರತ್ರು ಇಲ್ಲೇ ಲೋಡ್ ಮಾಡ್ತಾವ್ರೆ. ನಮ್ಮ ಈಚರ್ ಕೂಡ ಇಲ್ಲೇ ಐತೆ. ನಮ್ಗಿಂತ ಒಂದಿನ ಮುಂಚೆ ಬಂದಿತ್ತು, ಅದೆಲ್ಲ ಹೇಳ್ತಿಲ್ಲ ನಿಮ್ಗೆ, ಆಮೇಲೆ ಹೇಳ್ತೀನಿ. ಅದು ಇಲ್ಲೇ ಲೋಡ್ ಆಗುತ್ತೆ. ಎರಡೂ ಇವಾಗ ಇಲ್ಲಿಂದ ಎಲ್ಲಿಗೆ ಲೋಡ್ ಮಾಡ್ತೀವಿ ಅಂತ ಆಮೇಲೆ ಮಾತಾಡೋಣ. ಫಸ್ಟ್ ಲೋಡ್ ಮಾಡ್ತೀನಿ ಬನ್ನಿ ಹೋಗಿ ಅರ್ಜೆಂಟಾಗಿ. ನಮ್ಮ ಗಾಡಿ ಬಂದು ಅಲ್ಲಿ ನಿಲ್ಸಿದೀವಿ. ಇಲ್ಲೇ ಇಷ್ಟೊತ್ತು ಲೇಬರ್ಗಳು ಕುಂತಿದ್ರು. ಇವಾಗೆಲ್ಲ ಹೋದ್ರು, ಬರ್ತೀವಿ ಅಂತ ಒಂದು 10 ನಿಮಿಷ. ಈ ರೋಡಲ್ಲಿ ಇವಾಗ ನಮ್ಮ ಶರತ್ರು ಗಾಡಿ ಬರ್ತದೆ, ಈಚರು. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಗಾಡಿ ಇಲ್ಲೇ ಲೋಡ್ ಆಗುತ್ತೆ ಪಕ್ಕದಲ್ಲಿ. ಹಿಂದೆ ಕಾಣ್ತಾ ಇರ್ಬೋದು ನೀವು ಮರದ ಪೀಸ್ಗಳು. ಆಲ್ರೆಡಿ ನೀಲಗಿರಿ ಮರದ ಪೀಸ್ಗಳವು, ಅದೇ ಲೋಡ್ ಆಗೋದು. ಶರತ್ಬೋದು ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಇಲ್ಲೇ ಕುತ್ಕೊಂಡು. ನಮ್ಮ ಗಾಡಿಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಲೋಡು, ಕಟ್ಟಿಗೆ ಎಲ್ಲ ಹಾಕ್ತಾ ಇರೋದು ಲೋಡ್ಗೆ. ಕಟ್ಟಿಗೆ ಲೋಡ್ಗೆ ಬಂದಿರೋದು ನಮ್ಮ ಶರತ್ಪುರ ಬಂದವ್ರೆ. ಗಾಡಿ ಅವ್ರದ್ದು ಅಲ್ಲಿದೆ ಹೈವೇಲಿ. ಬ್ರೋ ಲೋಡಾಗಿ ಎಷ್ಟೊತ್ತಾಯ್ತು ನಿಮ್ಮದು? ಒಂದು ಅರ್ಧ ಗಂಟೆ. ನಮ್ಮ ಈಚಾರ್ ನೋಡ್ರಿ, ನಮ್ದಲ್ಲ, ನಮ್ಮ ಶರತ್ಪುರ ಅದು. ಮಮ್ಮ
ಏನ್ ಮಾಡ್ತಿದ್ದಿ ಮಮ್ಮ? ಅಳಿಯ ತಣ್ಣೀರ್ ತಂದು ಕೊಡ್ತಾನೆ, ಕಾಯ್ಬೇಕನ್ನೋದು ಇದೇ ಇಲ್ಲಲ್ಲ ಮಮ್ಮ ನಿನ್ಗೆ. ಇಲ್ಲ ಐತಪ್ಪ, ಕೊಡ್ತೀನಿ ಕೆಳಗೆ ನೋಡಿಲಿ. ಕಲರು ಯಾವ್ದ್ರ ಕಲರ್ ಬರ್ತೈತಿ ಇದು? ಇಲ್ಲಪ್ಪ ನಮ್ಗೆಲ್ಲ ಆಗಲ್ಲ ಇದೆಲ್ಲ. ಗುರು ಇನ್ನೋಗ್ ಬಾ ಗುರು, ಹೋಗ್ರಿ ಅಲ್ಲಿ ಹೋಗಿ ಫೋನ್ ಮಾಡ್ರಿ. ನಮ್ದೇನು ಲೋಡ್ ಹಂಗಿದ್ರೆ ಇರ್ರಂತೆ ಜೊತೆಗೆ ಹೋಗೋಣ ಇಬ್ರು. ಇಲ್ಲ ಅಂದ್ರೆ ನೀವು ಹೋಗಿ ನಾವು ಬರ್ತೀವಿ ಹಿಂದೆ. ಹೋಗಿ ಅಲ್ಲಿ ಖಾಲಿ ಮಾಡ್ರಿ, ಮತ್ತೆ ಅಲ್ಲಿ ಸಿಗೋಣ. ಅಲ್ಲಿಂದ ಎಂಟಿ ಜೊತೆಗೆ ಹೋಗೋಣ ಹಿಮಾಚಲ್ಗೆ. ಅಲ್ಲಿ ಯಮುನಾನಗರ ಅಂದ್ರೆ ನೀವು ಅಡ್ಡ ಒಂದು ರೋಡ್ ಐತೆ. ಇಲ್ಲ ಅಂದ್ರೆ ಇದಕ್ಕೆ ಬಂದು ಹೋಗ್ಬೇಕಾಗ್ತದೆ, ಅದಕ್ಕೆ ಅಂಬಾಲಕ್ಕೆ ಬಂದು ಹೋಗ್ಬೇಕು ಚಂಡೀಗಢ ಮೇಲೆ. ನೋಡೋಣ, ಚಂಡೀಗಢಕ್ಕೆ ಬಂದು ಹೋಗ್ಬೇಕಾಗುತ್ತೆ. ನೋಡೋಣ ಹೆಂಗೆ ಹೋಗುತ್ತೆ ಹಂಗೆ ಮಾಡೋಣ. ಇದೇ ಹೇಳಿದ್ನಮ್ಮ ಜ್ಯೂಸ್. ಸ್ನೇಹಿತರೆ, ನಮ್ಮ ಗಾಡಿದು ಉಲ್ಟಂ ಪಲ್ಟ ಕೆಲಸ ಆಗೋಯ್ತು. ಅವಾಗಲೇ ನಿಮಗೆ ತೋರಿಸಿದ್ದೆ ನಮ್ಮ ಗಾಡಿ ಎಷ್ಟು ಲೋಡ್ ಆಗೈತಿ ಅಂತ. ಬಟ್ ಇವಾಗ ನೋಡ್ರಿ, ಫುಲ್ಲು ಲೋಡ್ ಮಾಡಿರೋದು ಮತ್ತೆ ಖಾಲಿ ಮಾಡೋರು ಗುರು. ಫುಲ್ಲು ಲೋಡ್ ಮಾಡಿರೋದು ಫುಲ್ ಖಾಲಿ ಮಾಡೋರು ಮತ್ತೆ. ಯಾಕಪ್ಪ ಅಂದರೆ ನಮ್ಮ ಗಾಡಿಗೆ ಹಾಕ್ಬೇಕಾಗಿರೋ ಮಾಲು ಬೇರೆ ಮಾಲ್ ಇತ್ತಂತೆ. ಇವ್ರಿಗೆ ಗೊತ್ತಿಲ್ಲ, ಬೇರೆ ಗಾಡಿಗೆ ಹಾಕೋ ಮಾಲು ನಮ್ಮ ಗಾಡಿಗೆ ಲೋಡ್ ಮಾಡ್ಬಿಟ್ಟವ್ರೆ. ಮತ್ತೆ ಇವಾಗ ಅನ್ಲೋಡ್ ಮಾಡಿಸಿ ಮತ್ತೆ ಬೇರೆ ಜಾಗ ಕರ್ಕೊಂಡೋಗಿ ಲೋಡ್ ಮಾಡ್ತಾರಂತೆ. ಬಟ್ ಇವತ್ತೇ ಆಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ, ಇನ್ನು ನೋಡಬೇಕು. ಮಾತುಕತೆ ಮಾಡ್ತವ್ರೆ. ಇನ್ನು ಔಟ್ ಲೋಡ್ ಅಂತೂ ಆಗುತ್ತೆ, ನೋಡೋಣ ಏನ್ ಮಾಡ್ತಾರೆ ಅಂತ. ಕರೀತವ್ರೆ, ಹೋಗಿ ನೋಡೋಣ. ನಡಿ ಮಮ್ಮ, ಏನೋ ಆಗೈತೆ ನಡಿ. ಏನ್ ಮಾಡ್ತೀಯ? ಏನು ಮಾಡಂಗಿಲ್ಲ ನಾವು. ಅವ್ರಿಗೆ ಬಂದ್ಮೇಲೆ ಅನ್ಸರ್ಸ್ಕೊಂಡು ಹೋಗ್ಬೇಕಪ್ಪ ಮಮ್ಮ. ಬೈಕ್ ಅವ್ರು ಸರಿ ಇಲ್ಲ, ಕಾರ್ ಅವ್ರು ಸರಿ ಇಲ್ಲ. ಗಾಡಿ ಮೈ ಮೇಲೆ ಪ್ರಜ್ಞೆನೇ ಇಲ್ದಂಗ್ ಬರ್ತಾರಪ್ಪ ಇವರೆಲ್ಲ. ಇದನ್ನ ಲೋಡ್ ಮಾಡ್ತಾರ. ಕಾಲ ಬ್ರೇಕ್ ಎತ್ಕೊಂಡು ಸೆಂಟ್ರಿಗೆ ಎತ್ತೋ ತುಳಿಯವು. कौन सा रे? किधर है? किधर? ये रिवर्स करके लगाना है. जोर ಹೊಡೆಯೋ ಗಾಡಿ ಕುತ್ಕೊಂಡೈತೆ. ಇಲ್ಲಿಗೆಲ್ಲ ಹಾಕ್ಬೇಕಂತ ಫುಲ್ಲು ಗಾಡಿ ಕೆಸರು ಕುತ್ಕೊಂಡ್ಬಿಡೈತೆ ನೋಡ್ರಿ ಹೆಂಗ್ ಜರುಗ್ತಾ ಇದ್ ಗಾಡಿ. ಎಲ್ಲಿಗೆ? ಇದರ ಉದಾರ ಹೋಗ್ಲಿ ಸೀದಾ. ಬಸ್ ಸ್ವಲ್ಪ ಈ ಕಡೆ ಕೊಡ್ಕೊಂಬ. ಹಂಗೆ ಬಾ ಅಲ್ಲೇ ಬಾ ಈ ಕಡೆ ಕೊಡ್ಕೊಂಡು. ಒಳ್ಳೆ ಓ ಉತ್ತರ ಹೋಸ್ಕೊ ಗೊತ್ತಿ. ಯಾವುದೋ ಒಂದು ಅರ್ಧಂಬರ್ಧ ಹಿಂದಿ. ಈ ಕೆಸರಾಗ ನೋಡ್ರಿ, ಗಾಡಿ ಸಿಕ್ಕಂತು ಅಂದ್ರೆ ಫುಲ್ ಕಷ್ಟ ಆಗ್ಬಿಡ್ತದೆ. ಗಾಡಿನೇ ಹೊರಕ್ ಬರಲ್ಲ. ಹಂಗೆ ತಿರುಗ್ತಾ ಇದಾವೆ ಟೈರ್ಗಳು. ಅವಾಗಲೇ ಹುಷಾರಾಗಿ ಲೋಡ್ ಮಾಡಿಸ್ಬೇಕು. ಅಲ್ಲಿಂದ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಲೋಡ್ ಮಾಡ್ತಾವ್ರು ಇವಾಗ. ಅದೆಲ್ಲ ಫುಲ್ ಖಾಲಿ ಮಾಡ್ಕೊಂಡು ನೀಲಗಿರಿದು ಹಾಕ್ತಾ ಇರೋದು ಇವಾಗ. ಫಸ್ಟ್ಗೆ ನಮ್ಗೆ ಹೇಳಿದ್ರೆ ಇಲ್ಲಿಗೆ ಕರ್ಕೊಂಬರ್ತಾ ಇದ್ವಿ. ಇದು ಹಿಂದೆ ಹಾಕಲ್ಲ, ಮುಂದ್ಗಡೆ ದಪ್ಪನ್ ಮಾತ್ರ ಹಾಕ್ತಾರೆ. ಇಲ್ಲಿ ಮತ್ತೆ ಅಲ್ಲಿ ನಮ್ಮ ಮಾಮ ಬರ್ತೈತಲ್ಲ, ಅಲ್ಲಿ ಸ್ವಲ್ಪ ಇದ್ದಾವೆ, ಅವು ಇವು ಎಲ್ಲ ಲೋಡ್ ಮಾಡ್ತಾರೆ. ಇವತ್ತಿನ್ನೇನಾಗಲ್ಲ, ಫಿಕ್ಸು ಗೊತ್ತಾಗೋಯ್ತು. ನಾಳಿಕೆ ಲೋಡು ಒಂದು ಅರ್ಧ ಹಾಕಿ ನಿಲ್ಲಿಸ್ತಾರೆ ಅಂದ್ಕೊಂಡಿದ್ದೀವಿ. ನೋಡೋಣ. ಫುಲ್ ಹಾಕಿದ್ರೆ ನಮಗೆ ಒಳ್ಳೆಯದು, ಅರ್ಧ ಹಾಕಿದ್ರೆ ಸುಮ್ಮನೆ ಎಡವಟ್ಟು. ಏನು ಮಾಡೋಕ್ಕಾಗಲ್ಲ. ನಮ್ಮ ಶರತ್ ಬ್ರೋದು 2 ದಿನ ಆಯ್ತು ಲೋಡ್ ಆಗೋಷ್ಟೊತ್ತಿಗೆ. ನಮ್ಮದು 2 ದಿನ ಹಾಗೆ ಆಗುತ್ತೆ. ನಮ್ಮ ಗಾಡಿ ನಿಲ್ಸಿರೋ ಜಾಗ ನೋಡ್ರಿ, ಫುಲ್ಲು ಕೆಸರಾಗೆ ಅಲ್ಲೈತೆ ಗಾಡಿ. ಎಲ್ಲ ಕೆಲಸ ಎಲ್ಲ ಉಲ್ಟಾಗೋಯ್ತು. ಕಾಲು ಶೇರು. ಲೋಡು ಇವತ್ತಾಗಲ್ಲ, ಲೋಡ್ ನಾಳೆನೆ. ಇನ್ನೇನು ಇವತ್ತು ಲೋಡ್ ಮಾಡಲ್ವಂತೆ. ಗಾಡಿ ಎತ್ಕೊಂಡು ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹಾಕೊಳ್ರಿ ಅಂದರು. ಇವಾಗ ಅದಕ್ಕೆ ಬಂಕ್ ಹತ್ರ ಹೋಗ್ತಾ ಇದ್ವಿ ಗಾಡಿ ಎತ್ಕೊಂಡು. ಜಾಗ ಐತೆ ಮಮ್ಮಲ್ಲಿ ಬರೋಕ್ಕೆ? ಎಲ್ಲಿ ಇಡ್ಬೇಕಪ್ಪ, ಕಾಲಿಡೋಕ್ಕೆ ಜಾಗ ಇಲ್ಲ ಇಲ್ಲಿ ಕೆಸರಾಗೆ. ಜಾರ್ತತೆ, ಬಿದ್ದರೆ ಮಾತ್ರ. ಬನ್ನಿ ಗಾಡಿ ಎತ್ಕೊಂಡು ಅಲ್ಲಿ ಹೋಗೋಣ. ಫಸ್ಟು ಅರ್ಧ ಲೋಡ್ ಮಾಡೋದು ಎಷ್ಟಾಗಿತ್ತು ಒಳಗಿಂದ ನೋಡೋಣ. ಅಲ್ಲಿಂದ ಗಾಡಿ ಎತ್ಕೊಂಬಂದು ಇಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಹಾಕ್ಸವ್ರೆ. ಇಲ್ಲೇ ಪೆಟ್ರೋಲ್ ಬಂಕ್ ಐತೆ ಅಲ್ಲಿ.
ಏನಪ್ಪ ಮ್ಯಾಟ್ರ್ ಅಂದರೆ ಬೆಳಗ್ಗೆ ಲೋಡ್ ಮಾಡೋದು. ಊಟ ಪಾರ್ಸಲ್ ತೊಗೊಂಬಂದಿದ್ವಿ. ರೊಟ್ಟಿಗಳು ನೋಡಿ UP ರೊಟ್ಟಿ ಹೆಂಗಿದಾವೆ. ನಾವು ತಪ್ಪು ಮಾಡಿಬಿಟ್ವಿ, ರೇಷನ್ ತರಲಿಲ್ಲ, ಅಲ್ಲೇ ಹಿರಿಯೂರಾಗ ತರಬೇಕಿತ್ತು. ಅವತ್ತು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ಅಂತ ಮಾತಾಡ್ಕೊಂಡು ಅದೇ ಬಂದ್ಬಿಟ್ಟು ಎಡ್ವರ್ಟ್ ಮಾಡ್ಕೊಂಡ್ವಿ. ಇವಾಗ ಉಪವಾಸ ಸಾಯ ಪರಿಸ್ಥಿತಿ ಬಂದೈತಿ ಇಲ್ಲಿ. ಇಂಥ ರೊಟ್ಟಿ ತಿನ್ಕೊಂಡು ನೋಡ್ರಿ ಹೆಂಗಿದೆ ರೊಟ್ಟಿ. ಇಷ್ಟು ದಪ್ಪ ಇದಾಗೋರು ತಿಂದರೆ ಒಟ್ಟಿನಷ್ಟ ಗ್ಯಾರಂಟಿವು. ಬಟ್ ಎರಡೆರಡು ತಿಂತೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ಮಾಮಂದು ಅವಾಗಲೇ ಊಟನೇ ಆಗೋಯ್ತು. ಮಾಮ ಹೆಂಗೈತಿ ಟೇಸ್ಟ್ ಊಟ? ಬೇರೆ ದಾರಿ ಇಲ್ಲ. ನಾನು ಯಾಕಪ್ಪ ಲೇಟು ಊಟದ್ದು ಅಂದರೆ ತೋರಿಸ್ತೀನಿ ನೋಡಿರಿ ನಿಮಗೆ. ಇಷ್ಟಾಯ್ತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿದ್ದಾಯಿತು. ಇವಾಗ ಜಸ್ಟ್ ಅಪ್ಲೋಡ್ ಆಗಿರೋದು ವಿಡಿಯೋ. ನೆಟ್ವರ್ಕು ಫುಲ್ಲು ಸ್ಲೋ. 3 ಅವರ್ ಆಯ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಇವಾಗ ನೋಡಿ ಇನ್ನೂ ಒಂದು ವ್ಯೂ ಕೂಡ ಆಗಿಲ್ಲ, ನಿಮಿಷ ಆಗೈತೆ. ಆಲ್ರೆಡಿ 300-400 ಲೈಕ್ ಬಂದಿದ್ದಾವೆ. ಇವಾಗ ವಿಡಿಯೋ ಅಪ್ಲೋಡ್ ಮಾಡಿ ಇವಾಗ ಊಟ ಮಾಡಬೇಕು. ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಸ್ವಲ್ಪ ಲೇಟ್ ಯಾವಾಗ್ಲೂ. ಬನ್ನಿ ಊಟ ಮಾಡುವ. ದಿ ನೆಕ್ಸ್ಟ್ ಡೇ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದು ರಾತ್ರಿ ಗಾಡಿ ನಿಲ್ಸ್ಕೊಂಡು ಮಲ್ಕೊಂಡಿದ್ದು ಎಲ್ಲ ಉಲ್ಟಂ ಪಲ್ಟ ಆಗೋಯ್ತು. ಇಲ್ಲಿ ರಾತ್ರಿ ಸೆಕೆಗೆ ಫ್ಯಾನ್ ಇಲ್ದಾಗ ಮಕ್ಕಳಕ್ಕಾಗಲ್ಲ. ನಾನು ಹಿಂದೆ ಫ್ಯಾನ್ ಹಾಕೊಂಡು ಮಕ್ಕೊಂಬಿಟ್ಟೆ. ನಮ್ಮ ಮಾಮ ಮುಂದೆ ಬ್ಲೇಯರ್ ಆನ್ ಮಾಡಿಬಿಟ್ಟೈತೆ. ಸ್ವಲ್ಪ ಹೊತ್ತು 1-2 ಅವರ್ ಆನ್ ಮಾಡಿರೋದು ಅಷ್ಟೇ. 2 ಅವರ್ಗೇನೆ ಡೌನ್ ಆಗ್ಬಿಟ್ಟೈತೆ. ಗೆರಾಗೈತೆ ಗಾಡಿ. ಕ್ಯಾಮ್ ಲೂಸ್ ಮಾಡ್ತಾ ಇದೀವಿ ಕೆಳಗಡೆ. ಹೋಗ್ಬಿಟ್ಟು ಮಾಡೋಣ ಬನ್ನಿ. ಕ್ಯಾಮ್ ಲೂಸ್ ಮಾಡಿ ಗಾಡಿ ಸ್ವಲ್ಪ ಹೊಡಿಬೇಕು. ಬೆಳಗ್ಗೆ ಇದೊಂದು ಟೆನ್ಷನ್ ಆಗೋಯ್ತು ಇವತ್ತು. ಗೆರಾಗೈತೆ ಗಾಡಿ, ಬರ್ಬೇಕಾ? ಬಂತನಿ. UP ಒಳಗೆ ನಮ್ಮ ಟಿಫನ್ ನೋಡ್ರಿ ಇವತ್ತು. ಏನು ಗೊತ್ತಾ ಇದು? ಏನು ಮಮ್ಮ ಇದು? ಇದ್ರ ಹೆಸರು ಸಮೋಸ ಅಲ್ಲ, ಚೋಲೆವಾಲ ಸಮೋಸ. ಚೋಲೆಕಾ ಸಮೋಸ. ಸಾಂಬಾರ್ ಹಾಕ್ಬಿಟ್ರೆ ಅದೇ ಚೋಲೆಕಾ ಸಮೋಸ. ಸಮೋಸನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ ಏನೋ ಗ್ರೇವಿ ಥರದ್ದು ಬಟಾಣಿ ಎಲ್ಲ ಹಾಕ್ಕೊಟ್ರೆ ಅದೇ ಸಮೋಸ ಆಯಿತು. ಈಗ ಸ್ವೀಟು ಖಾರ ಎಲ್ಲ ಹಾಕಿರ್ತಾರೆ, ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಇದೇ ಸಮೋಸ ಅಂಗಡಿ, ಇದೇ ಟಿಫನ್. ಇಲ್ಲಿ ಇದು ಬಿಟ್ಟರೆ ಇನ್ನೇನು ಸಿಗೋದೇ ಇಲ್ಲ ಅಂದ್ಕೊಂಡ್ಬಿಡಿ. ನಮ್ಮ ಕಡೆ ಸಿಕ್ಕಂಗಿಲ್ಲ. ಇದೆ ನೋಡ್ರಿ ಚೋಲೆಕಾ ಸಮೋಸ. ಇಲ್ಲಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ಇದಾವಲ್ಲ ಈ ಮರ್ಕ್ ಪೀಸ್ನ ಹಾಕ್ತಾರಂತೆ. ಇವಾಗ ಗಾಡಿ ಅಲ್ಲಿಗೆ ರಿವರ್ಸ್ ಆಗಬೇಕು. ಇನ್ನೇನು ಲೋಡ್ ಮಾಡ್ತಾರೆ ಆದಷ್ಟು ಬೇಗನೆ. ನೋಡಿ ಗಾಡಿ ಹೆಂಗೆ ಸ್ಲಿಪ್ ಹೊಡಿತೈತೆ. ಹೋಗ್ಲಿ ಹೋಗು. ಸಾಕು. ಗಾಡಿ ಲೋಡ್ ಮಾಡ್ತವ್ರೆ. ಅಲ್ಲಿಂದ ಡೈರೆಕ್ಟ್ ಆಗಿ ಊಟಕ್ಕೆ ಹೋಟ್ಲಲ್ಲಿ ಚಿಕನ್ ರೊಟ್ಟಿ ಹೇಳಿದ್ವಿ. ಇಲ್ಲಿ ಅದು ಬಿಟ್ರೆ ಏನು ಸಿಗ್ತಾ ಇಲ್ಲ. ಹೀಗಾಗಿ ಅದನ್ನೇ ತಿನ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಅದು ಸ್ಪೆಷಲ್ ಮಡ್ಕೆ ಬೇರೆ ಕೊಟ್ಟವ್ರೆ. ನೋಡಿ ಇದೇ ಚಿಕನ್ನೇ ಒಂದು ಮಡ್ಕೆಯಲ್ಲಿ ಹಾಕ್ಕೊಟ್ಟಿದ್ದಾರೆ. ಚಿಕನ್ 2 ಪೀಸ್ ಅದಿದ್ದು, ಇಬ್ರು 1 ಪೀಸ್ ಹಾಕೊಂಡಿದ್ದೀವಿ. ಗ್ರೇವಿ ಚೆನ್ನಾಗೈತೆ, ಸಕ್ಕತ್ತಾಗೈತೆ ಟೇಸ್ಟು. ಬೆಳಿಗ್ಗೆಯಿಂದ ಲೋಡ್ ಮಾಡ್ತಾನೆ ಇದ್ದಾರೆ. ನೋಡಿ ಎಷ್ಟು ಲೋಡ್ ಮಾಡಿದ್ದಾರೆ ಅಂತ. ಇನ್ನು ಸ್ವಲ್ಪ ಹಾಕ್ಬೇಕಷ್ಟೇ. ಇವೆಲ್ಲ ಕಟ್ಟಿಗೆ ಅಲ್ಲೇನೋ ಹರಾಜಾಗುತ್ತಂತಿದ್ದು. ಅಲ್ಲಿ ಮಾರ್ಕೆಟ್ ನಡೀತಂತ ಇದಕ್ಕೆ. ಬಟ್ ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಫಸ್ಟ್ ಟೈಮ್ ತುಂಬ್ತಾ ಇರೋದು. ಯಮುನಾನಗರ್ಗಾಗಿದ್ರೆ ಬೇಗ ಖಾಲಿ ಆಗೋದು. ಅಂಬಾಲ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಬಟ್ ಏನು ಅನ್ನೋದು ಗೊತ್ತಿಲ್ಲ ಮ್ಯಾಟ್ರು. ನೋಡೋಣ, ಲೋದ್ಮೇಲೆ ಗೊತ್ತಾಗುತ್ತೆ. ಅದನ್ನು ನಿಮ್ಗೆ ಹೇಳ್ತೀನಿ ಏನೇನು ಕತೆ ಅಂತ. ಇವಾಗ UPಯಿಂದ ಲೋಡ್ ಮಾಡ್ತಾ ಇರೋದು. ಎಲ್ಗಪ್ಪ ಅಂದರೆ ಹರಿಯಾಣದಲ್ಲಿ ಯಮುನಾನಗರ್ ಅಂತ ಬರ್ತೈತೆ. ಅಲ್ಲಿಗೆ ಇದೇ ಕಟ್ಟಿಗೆ. ಅವಾಗಲೇ ಹೇಳಿಲ್ಲ ನಿಮ್ಗೆ, ನಿನ್ನೆಯಿಂದನೂ ಹೇಳ್ತೀನಿ ಅಂತ ಹೇಳಲೇ ಇಲ್ಲ. ಇದೇ ಕಟ್ಟಿಗೆ ನೋಡಿ ಲೋಡ್ ಮಾಡ್ತಾರೆ. ನೀಲಗಿರಿ ಕಟ್ಟಿಗೆ. ಆ ಕಡೆ ದೊಡ್ಡ ಪೀಸ್ಗಳೆಲ್ಲ ಬೇರೆ ಗಾಡಿಗೆ ಲೋಡ್ ಮಾಡ್ತಾರೆ. ಅದರಲ್ಲೇನೋ ಪ್ಲೇವುಡ್ ರೆಡಿ ಮಾಡ್ತಾರಂತೆ. ಅಲ್ಲೋಗಿ ಅದು ಕೂಡ ಹರಾಜಾಗುತ್ತೆ. ಬಟ್ ಅದು ಪ್ಲೇವುಡ್ಗೆ ಹೋಗುತ್ತೆ, ಇದು ಮಾಮೂಲಿ ಬೆಂಕಿ ಹಾಕಕ್ಕೆ ಹೋಗುತ್ತಂತೆ. ನೋಡೋಣ, ಲೋಡ್ ಮಾಡಿಸ್ಕೊಂಡು ಅಲ್ಲಿ ಇನ್ನೂ 3-4 ಗಾಡಿ ಲೋಡ್ ಆಗ್ತಾಯಿದ್ದಾವೆ. ಆ ಕಡೆ ನೋಡಿ ಅಲ್ಲಿ ನಿಂತಿದ್ದಾವೆ 2-3 ಗಾಡಿ. ಅಲ್ಟ್ರಾ ಆಯ್ತಲ್ಲ, ಅದ್ರ ಹಿಂದೆ 1 ಗಾಡಿ ಐತೆ. ಆ ಕಡೆ ರೋಡಲ್ಲಿ 1 ಗಾಡಿ ಐತೆ. ಈಗ ಮರದ ಹಿಂದೆ ಆಗುತ್ತೆ. ಚಿಕನ್ ಇನ್ನೊಂದು ಅರ್ಧ ಗಂಟೆ 3/4 ಗಂಟೆಗೆ ಲೋಡ್ ಆಗೋಗುತ್ತೆ. ಟೋಟಲ್ಲು 18,880 kg ಬಂತು. ಕರೆಕ್ಟಾಗಿ ಐತೆ, ಗಾಡಿ ಪಾಸ್ ಆಗ್ತದೆ. ಫುಲ್ ಫೈನಲ್ ಆಗಿ ಲೋಡ್ ಆಗಿದ್ದೆಲ್ಲ ಕಂಪ್ಲೀಟ್ ಆಯಿತು. ಹಿಂದೆ ಹಗ್ಗ ಒಂದು ಹಾಕಬೇಕು. ಕಟ್ಟಿಗೆ ಲೋಡ್ ಮಾಡಿರೋದು. ಹಿಂದೆ ಹಗ್ಗ ಒಂದು ಹಾಕ್ಕೊಂಡು ಹೋಗಬೇಕು.
ಗೊತ್ತಿಲ್ಲ ಅಮ್ದೇನಕ್ಕ ಪೈಸಾ. ಫೈನಲ್ಲಿ 6:15 ಬಿಲ್ಲೆಲ್ಲ ಕೊಟ್ಟಿದ್ದಾಯ್ತು. ನಡಿ ಮೊಮ್ಮಗನ. ಇಲ್ಲೇ ಪೆಟ್ರೋಲ್ ಬಂಕ್ ರಾತ್ರಿ ಎಲ್ಲಿದ್ವೋ ಅಲ್ಲೇ ಇದ್ವಿ. ಬೆಳಗ್ಗೆ ಇಲ್ಲೇನೆ ಸ್ನಾನ ಮಾಡ್ಕೊಂಡು ಹೋದ್ವಿ. ನಿಮ್ಗೆ ಅರ್ಜೆಂಟಾಗಿ ಇಲ್ಲೊಂದು ದೊಡ್ಡ ಜಗಳ ಆಗೋದು ಅಂಗಡಿಯವ್ರಿಗೆ ಮತ್ತು ಆ ಮನೆಯವ್ರಿಗೆ. ಹಾಗಾಗಿ ನಾವು ಬೆಳಗ್ಗೆ ಏನೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಹಂಗೆ ಹೋಗ್ಬಿಟ್ವಿ. ಇವಾಗ ಇಲ್ಲಿಂದ ಶರತ್ ಬ್ರೋ ಎಲ್ಲಿ ನಿಂತವ್ರೆ ಅಲ್ಲಿಗೆ ಹೋಗ್ಬೇಕು. ಶರತ್ ಬ್ರೋ ಹೋಗಿಲ್ಲ, ನಿನ್ನೆ ಹೋದ್ರೆ ಅಲ್ಲೇ ನಿಲ್ಸ್ಕೊಂಡವ್ರೆ. ನಮಗೋಸ್ಕರ ವೆಯ್ಟ್ ಮಾಡ್ತಾವ್ರೆ. ಮಮ್ಮ ಎಲ್ಲರೂ ಗೊತ್ತವ್ರು? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯಾವಾಗ ಹಾಕುದ ಲೊಕೇಶನ್? ಇಲ್ಲ ಹಾಕಿಲ್ಲ, ಹಾಕ್ಸ್ಕೊಂತೀನಿ. ಇವಾಗ ಹಾಕ್ಸ್ಕೊಂಡು ಹೋಗೋಣ, ಲೊಕೇಶನ್ ಹಾಕ್ಸ್ಕೊಂಡ್ಬಿಟ್ಟು ಹೋಗೋಣಂತೆ. ಇಲ್ಲ ಒಂದು 30 ಕಿಲೋಮೀಟರ್ ದೂರದಾಗ ಅವ್ರೆ. ಅಲ್ಲಿಂದ ನಮ್ಮ ಜರ್ನಿ ಅಂಬಾಲವರೆಗೂ, ಅವ್ರದ್ದು ಯಮುನಾನಗರು, ನಮ್ದು ಅಂಬಾಲ, ಅಲ್ಲಿವರೆಗೂ ಜೊತೆಗೆ ಸಾಗುತ್ತೆ. 2 ಗಾಡಿ. ನಾಳೆ ಡೇ, ಇವತ್ತು ನೈಟು, ನಾಳೆ ಡೇ, ನಾಳೆ ನೈಟ್ 2 ಜೊತೆಗೆ ಇರ್ತವೆ. ನಾಡ್ದು ಬೆಳಗಿನ ಜಾವ 2 ಡಿವೈಡ್ ಆಗ್ತವೆ. ಅಲ್ಲಿಂದ ಗಾಡಿ ತೊಗೊಂಬಂದು ಇಲ್ಲೊಂದು ಡಾಬ್ದ ಹತ್ರ ಸೈಡ್ಗೆ ಹಾಕಿದ್ವಿ. ನಮ್ಮ ಶರತ್ ಬ್ರೋ ಗಾಡಿ ಇದ್ರ ಹಿಂದೆ ಐತೆ, ಅದು ಕಾಣಿಸ್ತಾ ಇಲ್ಲ. ಹೋಗೋಣ ಫಸ್ಟ್ ಇಲ್ಲಿಂದ ಹೋಗಿ ಊಟ ಗೀಟ ಮಾಡ್ಕೊಂಬಂದು ಆಲ್ರೆಡಿ ಇವಾಗ ಹೊರಡ. ನಮ್ಮ ಶರತ್ ಬ್ರೋ ಗಾಡಿ ಕೂಡ ಇಲ್ಲೇ ಐತೆ ನೋಡ್ರಿ. ಇವಾಗ 2 ಗಾಡಿ ಹೋಗ್ತೀವಿ. ಇಲ್ಲ ಊಟ ಮಾಡ್ಕೊಂಬಂದು ಆಲ್ರೆಡಿ. ಅಲ್ಲೇನು ತೋರ್ಸೋಕೆ ಹೋಗ್ಲಿಲ್ಲ. ಇಲ್ಲಿ UPಲಿ ಸ್ವಲ್ಪ ಕಳ್ತನ ಜಾಸ್ತಿ. ಹಂಗಾಗಿ ಎಲ್ಲಂದ್ರಲ್ಲೇ ಏನೋ ಮೊಬೈಲ್ಗಳು ಇಟ್ಕೊಂಡು ಮಾತಾಡೋದು ಕಷ್ಟ ಇಲ್ಲಿ. ಹಂಗಾಗಿ ಹೊರಗೆ ತೆಗಿಯಕ್ಕೆ ಹೋಗಲ್ಲ, ನಾವು ಸುಮ್ಮನೆ ಕುತ್ಕೊಂಡಿದ್ವಿ. ಇವಾಗ ಫೈನಲ್ ಆಗಿ ಇಲ್ಲಿಂದ ಹೊರಡೋಣ. ಇವತ್ತು ನೈಟೆಲ್ಲ ನಮ್ಮ ಮಾಮನ ಹೊಡಿಸ್ತೈತೆ. ಹೊಡಿಸ್ತೇನೆ ಮಮ್ಮ? ಎಷ್ಟೊತ್ತವರೆಗೂ? 1-2 ಗಂಟೆ ನಿದ್ದೆ ಬರೋವರೆಗೂ ಓಡಿಸ್ಕೊಡ್ತೈತೆ. ಆಮೇಲೆ ನಾವ್ ಎತ್ಕೊಳ್ಳೋಣ. ನಾನು ಬೆಳಕರವರೆಗೂ ಹೊಡಿ ಅಂದ್ರೆ ಹೊಡಿತೀನಿ. ನನಗೆ ಬೆಳಿಗ್ಗೆ ಹೊತ್ತು ನಿದ್ದೆ ಆಗಲ್ಲ. ಏನೇ ಮಾಡಿದ್ರು ಡೇ ಟೈಮ್ ನಿದ್ದೆ ಆಗಲ್ಲ. ಎಲ್ಲರಿಗೂ ಅಷ್ಟೇ, ಒಬ್ಬನಿಗಲ್ಲ. ನಡಿ, ನಮಗೂ ಅಷ್ಟೇನೆ. ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ. ಶರತ್ ಬ್ರೋ ಗಾಡಿನೂ ಹಿಂದೆ ಬರುತ್ತೆ. ನಮ್ಮ ಮಾಮ ಇವಾಗ ಗಾಡಿ ಓಡಿಸ್ತತೆ. ನಮ್ಮ ಡ್ಯೂಟಿ ಇವಾಗ ಮಲಗೋದಷ್ಟೇ. ಇವಾಗ ಮಲ್ಕೊಂಡು ಎದ್ರೆ ಬೆಳಗಿನ ಒಂದು 2-3 ಗಂಟೆ ಮೇಲೆ ನಾವು ಗಾಡಿ ಓಡಿಸೋದಾಗ್ತದೆ. ಓಕೆ, ಎಲ್ರಿಗೂ ಗುಡ್ ನೈಟ್. ಮತ್ತೆ ಬೆಳಗ್ಗೆ ಸಿಗ್ತೀನಿ. ಟೈಮ್ ಬಂದು 2:15 ಆಯಿತು. ನಮ್ಮ ಮಾಮ ಇವಾಗ ಇಬ್ಬರು ಸಹಿತ ಗಾಡಿ ಕೊಟ್ಟೈತೆ, ಓಡಿಸ್ಬೇಕು. ಶರತ್ ಬ್ರೋ ಕೂಡ ಹಿಂದಿಂದೇನೆ ಬರ್ತವ್ರೆ. ಇವಾಗ 2 ಗಾಡಿ ಹಿಂದೆ ಮುಂದೆ ಜೊತೆಗೆ ಹೋಗ್ತಾ ಇದ್ದೀವಿ. ಆರಾಮಾಗಿ ಹೋಗ್ಬೇಕು. ಲಕ್ನೋ ಎಲ್ಲ ಪಾಸ್ ಮಾಡ್ಕೊಂಡು, ಸೀತಾಪುರ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ. ಇವಾಗ ಬರೇಲಿಗೆ ಹೋಗ್ಬೇಕು. ಬರೇಲಿಯಿಂದ ಮುಜಾಫರ್ ನಗರ್ ಹೋಗ್ಬೇಕು. ಆರಾಮಾಗಿ ಹೋಗೋಣ, ನಾನ್ ಸ್ಟಾಪ್ ಆಗಿ ಆರಾಮಾಗಿ ಹೋದ್ರೆ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ಲೋಡಿಂಗ್ ಪಾಯಿಂಟು. ಬನ್ನಿ ನಿಧಾನಕ್ಕೆ ಹೋಗೋಣ.